ಹಿಂದುತ್ವದಲ್ಲಿ ಬ್ರಾಹ್ಮಣನಿಂದ ಹಿಡಿದು ಅಸ್ಪೃಶ್ಯರು ಅನ್ನುವ ಈ ಕೋಟ ಇತ್ತಲ್ಲ, ಆ ಕೋಟನೇ ಕೆಲವರನ್ನು ಹಿಂದೂ ಧರ್ಮದ ಬಗ್ಗೆ ಅಸಹ್ಯ ಭಾವನೆ ಮೂಡಿಸಿದ್ದೂ ಇದೆ. ಅಂದ್ರ ಮಾತಕ್ಕೆ ಇನ್ನೊಂದು ಕಡೆ ಇಲ್ಲ ಅಂತಲ್ಲ. ಈಗ ಅಶ್ವಥ್ ನಾರಾಯಣ ಅವರು ಮಾತಾಡ್ತಾ ಒಂದು ಮಾತು ಹೇಳಿದರು, ನೋಡಿದ್ರಾ ಅವರಲ್ಲಿ ಇಲ್ವಾ, ಅವರಲ್ಲಿ ಹೆಣ್ಣು ಮಕ್ಕಳನ್ನು ಯಾವ ರೀತಿಯಾಗಿ ನಡೆಸ್ಕೋತಾರೆ, ಹೆಣ್ಣು ಮಕ್ಕಳು ಅಲ್ಲಿಗೆ ಹೋಗ್ಲಿಕ್ಕಿದ್ದ ಅಶೋಕ್ ಅವರ ಹೇಳ್ತಾ ಇದ್ರು. ಹೌದು, ಅದಕ್ಕಾಗಿ ನಿಮಗೆ ನೀವು ತ್ರಿಬಲ್ ತಲಾಕ್ ಯಾವುದು ರೂಲ್ಸನ್ನು ತಗೊಂಡು ಬಂದಿದ್ರಲ್ಲ, ಆವಾಗ ಮುಸ್ಲಿಂ ಹೆಣ್ಣು ಮಕ್ಕಳೆಲ್ಲ ನಿಮ್ಮೊಟ್ಟಿಗೆ ನಿಂತ್ಕೊಂಡಿರೋದು, ನಿಮಗೂ ಕೆಲವು ಕಡೆ ಓಟ್ ಬಿದ್ದಿರೋದು. ಹೌದು, ಮೋದಿನು ಜೈ ಪರಾಕ್ ಅಂತ ಹೇಳಿರೋದು ಅಂದರೆ ಆ ಅಸಮತೋಲನೆಯನ್ನು ನೀವು ಹೋಗಲಾಡಿಸಲಿಕ್ಕೆ ಟ್ರೈ ಮಾಡಿದ್ದೀರಿ, ಅದಕ್ಕಾದರೂ ಸ್ವಲ್ಪ ಕೆಲಸವನ್ನು ಮಾಡಿದ್ದೀರಿ ಅನ್ನುವ ಒಂದು ಭಾವನೆ ಎಲ್ಲರಲ್ಲಿ ಇತ್ತು. ಎಲ್ಲ ಧರ್ಮದಲ್ಲೂ ಇದೆ. ನೀವು ಈಗ ನೋಡಿದರೆ ಅಸ್ಪೃಶ್ಯತೆ ಮತ್ತು ಈ ಡಿಫರೆನ್ಸಸ್ಗಳು, ಈಗ ಸಿಯಾ ಸುನ್ನಿ ಅಂತ ಏನು ಮುಸ್ಲಿಮಲ್ಲಿದ್ದರೆ, ನೀವು ಕ್ರೈಸ್ತ ಧರ್ಮಕ್ಕೆ ಬಂದರೆ ಅಲ್ಲಿ ಕ್ಯಾಥೋಲಿಕ್ ಮತ್ತು ಪ್ರೊಟೆಸ್ಟೆಂಟ್ ಅಂತ ಎರಡು ಪಂಗಡಗಳು ಅಲ್ಲಿದ್ದಾವೆ. ಒಬ್ಬರನ್ನೊಬ್ಬರು ಸೇರಿಸ್ಕೊಳ್ಳಲ್ಲ, ಒಬ್ರಿಗೊಬ್ಬರು ಮಾತಾಡ್ಕೊಳ್ಳಲ್ಲ, ಎಲ್ಲ ಇದೆ. ಇಲ್ಲಿ ಮಾತ್ರ ಅಂತಲ್ಲ, ಜಗತ್ತಿನ ಎಲ್ಲ ಕಡೆ ಇದೆ. ಎಲ್ಲೋ ಹಿಂದೂ ಧರ್ಮದಲ್ಲಿ ಮಾತಾಡುವಾಗ ಅಸಡ್ಡೆ ಇದೆ ಅಲ್ವಾ, ನಮ್ಮ ಹಿಂದೂ ಧರ್ಮದಲ್ಲಿ ಅಸಡ್ಡೆ ಮಿತಿ ಮೀರಿದ್ರಿಂದ ಹೌದು ನಾವು ಒಪ್ಕೊಬೇಕು. ಯಾಕೆ ಒಪ್ಕೊಂಬಾರ್ದು? ಈಗ ಸಿದ್ದರಾಮಯ್ಯನೂ ಒಬ್ಬ ಹಿಂದುವೆ, ಸಿದ್ದರಾಮಯ್ಯ ಕುರುಬರು ಇರ್ಬೋದಪ್ಪ, ಅವ್ರು ಹೇಳ್ಬೋದು ನಾನು ಹಿಂದೂ ಅಲ್ವಾ, ಅವರು ಹಿಂದುವೆ. ಜಾತಿ ಪ್ರಕಾರ ಹಿಂದೂ ಒಂದಾದರೆ ಹಿಂದುತ್ವದ ಏನು ಆ ಕ್ವಾಲಿಟಿಯನ್ನು, ಆ ಸಂಸ್ಕೃತಿಯನ್ನು ಬೆಳೆಸ್ಕೊಳ್ಳೋದಿದೆಯಲ್ಲ, ಅದು ಡಿಫ್ರೆಂಟ್ ಹಿಂದುತ್ವ ಅಂತ ಹೇಳಿದರೆ. ಹಿಂದುತ್ವ ನಾನು ಹಿಂದೂಗೆ ಹುಟ್ಟಿದ ಕೂಡಲೇ ಅದು ಹಿಂದೂ ಅಂತ ಅನ್ಸ್ಕೊಳ್ಳೋದು ಮಾತ್ರ ಅಲ್ಲ, ಆ ಹಿಂದುತ್ವವನ್ನು ಅನುಕರಣೆ ಮಾಡಬೇಕು ಅನ್ನೋದು ನಿಮ್ಮೆಲ್ಲರ ಉದ್ದೇಶ. ಹೌದು, ಸಿದ್ದರಾಮಯ್ಯ ಹೇಳಿದ್ರಲ್ಲಿ ನನಗೆ ಎಕ್ಸ್ಪೆಷಲಿ ನಾನು ಹೇಳಬೇಕಾದ್ರೆ ಇಟ್ಸ್ ನಾಟ್ ರಾಂಗ್, ಕಟು ಸತ್ಯ ಅದು ಕೂಡ, ಅದು ಕಟು ಸತ್ಯ ಅದು ಕೂಡ. ನಾವು ಅಸಡ್ಡೆ ಮಾಡಿದ್ವಿ, ಕೆಲವರನ್ನು ಅಸಡ್ಡೆ ಮಾಡಿದಾಗ ಕೆಲವರು ಸಾಮಾಜಿಕ ಅಸಮತೋಲನವನ್ನು ತಡ್ಕೊಳ್ಳಿಕ್ಕಾಗದೆ, ಹೌದು ನಮ್ಮನ್ನು ಇಲ್ಲಿ ಈ ರೀತಿ ಟ್ರೀಟ್ಮೆಂಟ್ ಮಾಡ್ತಾರೆ, ಅಲ್ಲಿ ನಮಗೆ ವೆಲ್ಕಮ್ ಸಿಗ್ತಾ ಇದೆ, ನಮ್ಮನ್ನು ಕೇಳುವವರಿದ್ದಾರೆ, ನಮಗೆ ಈ ರೀತಿಯ ಒಂದು ಟ್ರೀಟ್ಮೆಂಟ್ ಸಿಗಲ್ಲ ಅಂತ ಹೇಳಿದಾಗ ಹೋದವರು ಇದ್ದಾರೆ. ಅದು ಮಾತ್ರ ಅಲ್ಲ, ಅತೀ ಕಡು ಬಡವರಿಗೆ ಎಲ್ಲೋ ದುಡ್ಡಿನ ಆಸೆ ತೋರಿಸಿ, ಹೌದು ನಮ್ಮ ವೀಕ್ನೆಸ್ಸನ್ನು ಅವ್ರು ಬಳಸ್ಕೊಂಡ್ರಪ್ಪ, ನಾವು ಸರಿಯಾಗಿದ್ದರೆ ಅವ್ರು ಹೆಂಗಪ್ಪ ನಮ್ಮನ್ನು ಬಳಸ್ಕೊತಾ ಇದ್ರು, ನಾವು ಕರೆಕ್ಟಾಗಿದ್ದರೆ, ನಾವು ನಮ್ಮವರನ್ನು ಕರೆಕ್ಟಾಗಿ ನೋಡ್ಕೊಳ್ತಾ ಇದ್ರೆ ಅವರು ಯಾಕಪ್ಪ ನಮ್ಮನ್ನು ಬಿಟ್ಟು ಹೋಗ್ತಾ ಇದ್ರು ಅನ್ನುವ ಒಂದು ಕಾಮನ್ ಸೆನ್ಸು ನಮ್ಗೆ ಇರಬೇಕು. ಹೌದು, ಈಗ ಏನಕ್ಕೆ ಮಾಡ್ತಾ ಇದ್ದಾರೆ, ಇದರಲ್ಲಿ ರಾಜಕಾರಣ ಇದೆನಾ, ಈ ಸರ್ವೆಯಲ್ಲಿ ರಾಜಕಾರಣ ಇದೆನಾ, ಅಥವಾ ಇದರಲ್ಲಿ ಯಾಕೆ ಬೇಕಿತ್ತು ಕನ್ವರ್ಷನ್, ಯಾರ್ಯಾರಾದರೂ ಹೆಂಗಾದ್ರೂ ಅನ್ನುವ ಕಾಲಮ್ಮು, ಆಯಿತು ಹೋದ ಜಾತಿ ಇದ್ದೇ ಹಾಕ್ಬಿಡ್ಲಪ್ಪ ಅವನು ಅಂತ ಹೇಳಿದರೆ ಅದರಲ್ಲಿ ರಾಜಕಾರಣ ಇರ್ಬೋದು. ವಿ ಅಗ್ರಿ, ಎಲ್ಲರೂ ರಾಜಕಾರಣ ಮಾಡಲಿಕ್ಕೇ ಬಂದಿರೋದು. ಸಿದ್ದರಾಮಯ್ಯ ಏನು ಖರ್ಚು ಮಾಡಿಬಿಟ್ಟು ಅವ್ರ ಮನೆಯಿಂದ ಮಾಡ್ತಾ ಇದ್ದಾರಾ? ಇಲ್ಲ, ನಿಮ್ಮ ಟ್ಯಾಕ್ಸ್ ಬುದ್ಧಿಯಿಂದನೇ ಮಾಡಿಬಿಟ್ಟು ಅವರ ರಾಜಕಾರಣಕ್ಕೆ ಅದನ್ನು ಬಳಸ್ಕೋತಾರೆ. ಈಗ ಬಿ ಜೆ ಪಿಯವರು ಹೇಳಿದರು, ನಾವು ಬಂದುಬಿಟ್ರೆ ನಾಳೆ ಈ ರೀತಿಯ ಕಾನೂನು ತರ್ತೀವಿ, ನಾವು ಬಂದುಬಿಟ್ರೆ ನಾಳೆ ಅದನ್ನು ವಾಪಸ್ ರಿವರ್ಸ್ ಮಾಡ್ತೀವಿ ಅಂದರೆ ಅವರೂ ಮಾಡೋದು ರಾಜಕಾರಣ, ಇವರು ಮಾಡೋದು ರಾಜಕಾರಣ. ನಾವು ನೋಡಿದ್ವಿ ಹಲವು ಕಡೆ, ಈಗಲೂ ಕೂಡ ಹಲವು ದೇವಸ್ಥಾನಗಳಲ್ಲಿ, ಹಲವು ಮಠ ಮಂದಿರಗಳಲ್ಲಿ ಯಾವ ರೀತಿಯಾಗಿ ಜನಗಳನ್ನು ಬಳಸ್ಕೊತಾ ಇದ್ದಾರೆ, ಯಾವ ರೀತಿಯಾಗಿ ಜನಗಳನ್ನು ಜಾತಿ ಮತ ಪಂಥದ ಆಧಾರದಲ್ಲಿ ಹೊರಗಿಡ್ತಾ ಇದ್ದಾರೆ, ಅದನ್ನು ನಾವು ನೋಡಿದ್ದೀವಿ. ಅಂದ ಮಾತ್ರಕ್ಕೆ ಸಿದ್ದರಾಮಯ್ಯನವರು ಮಾಡಿದ್ದೆಲ್ಲ ಸರಿ, ಹೇಳಿದ್ದೆಲ್ಲ ತಪ್ಪು, ಅಥವಾ ಸಿದ್ದರಾಮಯ್ಯನವರನ್ನು ಹಿಂದೂ ವಿರೋಧಿ, ಹಿಂದುತ್ವಕ್ಕೆ ಅವರು ನೋ, ವಿ ಕಾಂಟ್ ಸೇ. ಇಟ್ಸ್ ಎ ಪ್ರಾಕ್ಟಿಕಲಿ, ಇಫ್ ಯು ವಾಂಟ್ ಮೈ ಒಪಿನಿಯನ್, ಹೌದು ಹಿಂದುತ್ವದಲ್ಲಿ, ಹಿಂದೂ ಸಮಾಜದಲ್ಲಿ ಕೆಲವು ರೀತಿಯ ನ್ಯೂನ್ಯತೆಗಳು ಇತ್ತು, ನಾವು ಅಸಡ್ಡೆ ತೋರಿಸಿದ್ವಿ, ಅಸಡ್ಡೆ ತೋರಿಸಿದರ ಫಲ ಕೆಲವು ಕನ್ವರ್ಷನ್ಗಳಲ್ಲಾಗಿದೆ. ಇನ್ನಾದರೂ ತಿದ್ಕೊಂಡ್ಬಿಟ್ಟು ಆ ಅಸಡ್ಡೆಯನ್ನು ಈಗ ಹಿಂದುತ್ವದ ಏನು ಜೀನ್ಗಳು ಬಂದುಬಿಟ್ಟಿದಾವೆ ಎಲ್ಲರಲ್ಲಿ, ಅದನ್ನು ನೋಡ್ಕೊಂಡ್ಬಿಟ್ಟು ನಮ್ಮ ಅಕ್ಕಪಕ್ಕದವರು ಏನಾದರೂ ಅಂಥದ್ದಾಗ್ತಾ ಇದ್ರೆ ಅದನ್ನು ಖಂಡಿಸಿ ಸರಿ ಮಾಡಿಸಿ, ನಮ್ಮಲ್ಲಿ ಆರ್ಥಿಕತೆಯಲ್ಲಿ ಕೆಲವರು ಹಿಂದುಳಿದಿದ್ದರೆ ಅವರನ್ನು ಮುಂದೆ ತರುವಂಥ ಪ್ರಯತ್ನ, ಅಥವಾ ಜಾತಿ ಭೇದದಲ್ಲಿ ಯಾರಾದ್ರನ್ನು ಹೊರಗಡೆ ಇಟ್ಟಿದ್ರೆ ಆಗ್ತಾ ಇದೆ. ದಟ್ ಚೇಂಜಸ್ ಆರ್ ಹ್ಯಾಪನಿಂಗ್, ಬಟ್ ಸ್ಟಿಲ್ ಮೋರ್ ಇಟ್ ನೀಡ್ಸ್.